ಇಡೀ ರಾಜ್ಯಾದ್ಯಂತ ಮಳೆ ಆಗುತ್ತಾ ಇದೆ. ಆದರೆ ಬೆಂಗಳೂರು ಮುಳುಗೋಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿ, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಹೀಗೆ ನಾನಾ ಹೆಸರುಗಳಿಂದ ನಾವು ಕರಿತೀವಿ. ಆದರೆ ಇತ್ತೀಚೆಗೆ ಯಾಕೋ ಬೆಂಗಳೂರು ಹೆಸರನ್ನು ಚೇಂಜ್ ಮಾಡಬೇಕಂತ ಅನಿಸ್ತಾ ಇದೆ ನಮಗೆ. ಹಾಗಾಗಿನೇ ನಾವು ಮುಳುಗೂರು ಅಂತ ಟೈಟಲ್ ಕೊಟ್ಟಿರೋದು. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಮುಳುಗಿ ಹೋಗುತ್ತಾ ಇದೆ ಬೆಂಗಳೂರು. ಜನರ ಬದುಕು ದಿಗ್ಬಂಧನಕ್ಕೊಳಗಾಗಿದೆ. ಕೆಲವು ಕಡೆಗಳಲ್ಲಿ ಮಳೆ ಬಾಧಿತ ಪ್ರದೇಶಗಳಲ್ಲಿ ಸಂತ್ರಸ್ತರಾಗಿಬಿಟ್ಟಿದ್ದಾರೆ ಜನ. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ವಾಹನಗಳು ಓಡಾಡುವಂಥ ಪ್ರದೇಶಗಳಲ್ಲಿ ಬೋಟ್ಗಳು ಎಂಟ್ರಿ ಆಗಿದ್ದಾವೆ. ಯಾಕೆ ಹೀಗಾಗುತ್ತೆ? ಹಾಗಾದರೆ ಬೆಂಗಳೂರಿನಲ್ಲಿ ಪದೇ ಪದೇ ನಾವು ನೋಡ್ತಾ ಇರ್ತೀವಲ್ಲ, ಎಲ್ರಿಗೂ ಒಂದೇ ಪ್ರಶ್ನೆ. ಬೆಂಗಳೂರಲ್ಲಿ ಮಳೆ ಆಯ್ತಂತೆ, ದೊಡ್ಡ ಮಟ್ಟದ ಅನಾಹುತಗಳಾಗುತ್ತಂತೆ, ಅವಾಂತರಗಳು ಸೃಷ್ಟಿಯಾಗುತ್ತಂತೆ, ರಸ್ತೆ ಮೇಲೆ ನೀರು ನದಿಯಾಗಿ ಕೆರೆಯಾಗಿ ಹರಿಯುತ್ತಂತೆ. ಬೇರೆ ಕಡೆ ಯಾಕಾಗಲ್ಲ? ಹಾಗಾದರೆ ಬೆಂಗಳೂರಲ್ಲೇ ಯಾಕೆ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ? ಯಾರ ಕಾರಣ? ಹಾಗಾದರೆ ಇಚ್ಛಾಶಕ್ತಿಯ ಕೊರತೆ, ರಾಜಕೀಯ ಪಕ್ಷಗಳ ದೊಂಬರಾಟಗಳು, ಆಡಳಿತಕ್ಕೆ ಬರುವಂತಹ ಸರ್ಕಾರದ ಕೆಲ ಬೇಜವಾಬ್ದಾರಿಗಳು, ಭ್ರಷ್ಟಾಚಾರ, ರಾಜಕಾಲುವೆ ಒತ್ತುವರಿಯಾಗಿರೋದು, ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ಗಳನ್ನು, ಮನೆಗಳನ್ನು, ಲೇಔಟ್ಗಳನ್ನು ಮಾಡಿಕೊಂಡಿದ್ದು, ಕಾಂಕ್ರೀಟೀಕರಣ ಎಲ್ಲಿದೆ ಬೆಂಗಳೂರಲ್ಲಿ? ಎಲ್ಲವೂ ಕಾಂಕ್ರೀಟ್ ಕಾಡಾಗಿಬಿಟ್ಟಿದೆ. ಅದರ ಜೊತೆಗೆ ಈಗ ನಾವು ಮುಖ್ಯವಾದ ಕಾರಣ ಹುಡುಕೋದಾದರೆ ಡ್ರೈನೇಜ್. ನಮ್ಮಲ್ಲಿ ಒಳಚರಂಡಿಯ ವ್ಯವಸ್ಥೆ ವೈಜ್ಞಾನಿಕವಾಗಿಲ್ಲ. ನೋಡಿ, ಚೆನ್ನೈನಲ್ಲೂ ಕೂಡ ಮೊದಲು ಇದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಅದಾದಮೇಲೆ ಅವರು ಸೈಂಟಿಫಿಕಲಿ ಅಧ್ಯಯನ ಮಾಡಿಕೊಂಡು ತಜ್ಞರನ್ನ ಕರೆಸ್ಕೊಂಡು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ, ಸುಧಾರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಜಾಸ್ತಿ ಈಗ ಕಂಪನಿಗಳು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಿದೆ. ನಮ್ಮ ಬೆಂಗಳೂರಿಗೆ ಬರುವಂತಹ ವಿದೇಶಿ ಕಂಪನಿಗಳು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಕಾರಣ, ಈ ರೀತಿಯಾಗಿ ಬೆಂಗಳೂರು ಮುಳುಗಿ ಹೋದರೆ ನಾವು ಹೇಗೆ ಇಲ್ಲಿ ಕಂಪನಿ ನಡೆಸಬೇಕು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕೆರೆಗಳಿದ್ವು, ಯಾವ ಭಾಗದಲ್ಲಿ ರಾಜಕಾಲುವೆಗಳಿದ್ವು, ಅಲ್ಲೀಗ ಮಳೆ ನೀರಿನ ಅವಾಂತರಗಳು ಹೆಚ್ಚಾಗ್ತದೆ. ಉದಾಹರಣೆಗೆ ಸಾಯಿ ಲೇಔಟು ಸಾಯೋ ಲೇಔಟ್ ಆಗಿಬಿಟ್ಟಿದೆ. KR ಪುರಂ ಸುತ್ತಮುತ್ತ, ಯಲಹಂಕ ಸುತ್ತಮುತ್ತ, ಮಹದೇವಪುರ, ಬೊಮ್ಮನಹಳ್ಳಿ, ಸಿಲಿಕ್ ಬೋರ್ಡ್ ನೋಡಲೇಬಾರ್ದು ನಾವು. 100ಕ್ಕಿಂತ ಹೆಚ್ಚು ಮಿಲಿಮೀಟರ್ ಮಳೆಯಾಗಿದೆ. ಸರ್ಕಾರ ಈಗ ಎಚ್ಚೆತ್ತುಕೊಂಡು ಕೆಲಸಕ್ಕೆ ಇಳಿದಿದೆ. BJPಯ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ನೀವು ಮಾಡಬೇಕಾಗಿತ್ತು, ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡ್ತೀವಿ, ನೀವು ಹಿಂದೆ ಏನು ಮಾಡಿದ್ರಿ, ಇದೇ ವಾಗ್ದಾಳಿಗಳನ್ನ ನಡೆಸ್ತಾ ಹೋಗ್ತಿದ್ದಾರೆ ಹೊರತು ಜನರ ಕಣ್ಣೀರು ಒರೆಸುವಂಥ ಪ್ರಯತ್ನವನ್ನು ಯಾವ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾವು ಹೇಳೋದಾದರೆ ನೋಡಿ, ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳಿದ್ವು ಈ ಹಿಂದೆ? ಸುಮಾರು 900 ಕೆರೆಗಳು. ಎಷ್ಟು ಒತ್ತುವರಿ ಮಾಡಿದ್ರು, ಈಗೆಷ್ಟು ಉಳ್ಕೊಂಡಿದ್ದಾವೆ? ಎಲ್ಲೆಲ್ಲಿ ಕೆರೆಗಳಿದ್ದವು, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಆಗಿದ್ದಾವೆ, ಕ್ರೀಡಾಂಗಣಗಳಾಗಿದ್ದಾವೆ, ಬಸ್ ಸ್ಟ್ಯಾಂಡ್ಗಳಾಗಿದ್ದಾವೆ, ಖಾಸಗಿ ಶಾಲಾ ಕಾಲೇಜುಗಳಾಗಿದ್ದಾವೆ, ಜೊತೆಗೆ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ತಲೆ ಎತ್ತಿದ್ದಾವೆ. ಎಕ್ಸಾಂಪಲ್ ಅಷ್ಟೇ ಇವು. ಮತ್ತೆ ಒತ್ತುವರಿ ತೆರವು ಅಂತ ಬಂದರೆ, ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು JCBಗಳ ಘರ್ಜನೆಯನ್ನು ಶುರು ಮಾಡಿಸಿದ್ರು 2013 ನಂತರ ಅಧಿಕಾರಕ್ಕೆ ಬಂದ ಮೇಲೆ 16ರಲ್ಲಿ. ಅದಾದಮೇಲೆ ಸ್ಥಗಿತಗೊಳಿಸಿದ್ರು. BJP ಮತ್ತೆ ಅಧಿಕಾರಕ್ಕೆ ಬಂತು. JDS ಮಿಶ್ರಣ ಎಂದರೆ 2 ಸಮ್ಮಿಶ್ರ ಸರ್ಕಾರಗಳು ಬಂತು. ಆಗಲೂ ಕೂಡ ಆಗಲಿಲ್ಲ. ಬೆಂಗಳೂರಲ್ಲಿ ಮಳೆಯೋ ಅಥವಾ ಜಲಪ್ರಳಯೋ ಗೊತ್ತಾಗ್ತಾ ಇಲ್ಲ. ಮಳೆ ಅವಾಂತರದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ರಸ್ತೆಗಳಲ್ಲಿ ನದಿಯಂತೆ ಹರಿತಾ ಇದೆ ಮಳೆ ನೀರು. ಬೆಂಗಳೂರಿನ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಅಷ್ಟ ದಿಗ್ಬಂಧನ ಇದು ಬೆಂಗಳೂರಿಗೆ. ಎಲ್ಲ ಝೋನ್ಗಳಲ್ಲೂ ಕೂಡ ಭಾರಿ ಸಮಸ್ಯೆಗಳಾಗಿದೆ. ಮರಗಳು ಧರೆಗುರುಳಿದ್ದಾವೆ, ಸಾವು ನೋವುಗಳಾಗಿದೆ. ನಮಗೆ ಬೆಂಗಳೂರು ಅನ್ನುವಂಥ ಕಲ್ಪನೆ ಹೇಗಿದೆ? ಸಿಲಿಕಾನ್ ಸಿಟಿ, ಸ್ವಚ್ಛಂದ ನಗರಿ. ನಿಜಕ್ಕೂ ನಾಟ್ ಬಿಲೀವ್, ನಂಬಕ್ಕಾಗ್ತಾ ಇಲ್ಲ ರೀ ಈ ದೃಶ್ಯಗಳು ನೋಡಿದರೆ ಕೆಲವೊಬ್ಬರಿಗೆ. ಅಂದರೆ ಹೊರಗಿನವರಿಗೆ ಬೆಂಗಳೂರ ಇದು ಯಾವುದೋ ದ್ವೀಪದಲ್ಲಿ ನಾವು ವಾಸ ಮಾಡ್ತಿದ್ದೇವೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ನೋಡಿ, ಎಲ್ಲಿ ಕಣ್ಣು ಹಾಯಿಸ್ತೀವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರು. ಸಮುದ್ರದ ಅಲೆಗಳ ಹಾಗೆ ಭೋರ್ಗರಿತಾ ಇದ್ದಾವೆ ನೋಡಿ ಅಲೆಗಳು. ಭಾರಿ ಪ್ರಮಾಣದ ನೀರು ಮನೆಯೊಳಗಡೆ ನುಗ್ತಾ ಇದೆ. ಹಾವು ಚೇಳುಗಳು ಲೆಕ್ಕನೇ ಇಲ್ಲ. ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ತೆಲ್ಕೊಂಡು ಹೋಗ್ತಿದ್ದಾವೆ. ವಾಹನ ಸವಾರು ಪರಿಸ್ಥಿತಿ
ಕೇಳಲೇಬಾರ್ದು ನಾವು. ಗ್ರೇಟರ್ ಬೆಂಗಳೂರಲ್ಲ ಇದು, ನಾವು ಅದಕ್ಕೆ ಹೇಳೋದು ವಾಟರ್ ಬೆಂಗಳೂರು ಇದು ಅಂತ. ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಏನಾಗ್ತಿದೆ, ಯಾವ ಸರ್ಕಾರ ಬಂದರೂ ಕೂಡ ಸರಿ ಮಾಡೋಕ್ಕಾಗ್ತಾಯಿಲ್ಲ ಇದನ್ನ. ಅಲ್ಲ, ಅಧಿಕಾರಿಗಳು ಗೊತ್ತಿರಲಿಲ್ವಾ? ಮಳೆ ಬರುತ್ತೆ ಅಂತ ಫೆಬ್ರವರಿಲೇ ಗೊತ್ತಿತ್ತು, ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿತ್ತು, ಮೊದಲು ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಇವರು? ಯಾವ ಭಾಗದಲ್ಲಿ ಜಾಸ್ತಿ ಹಾನಿಯಾಗಿದೆ ಆ ಭಾಗದ ಮೇಲೆ ಜಾಸ್ತಿ ಕಣ್ಣಿಡಬೇಕಾಗಿತ್ತು, ಹಿಂದಿನ ಮ್ಯಾಪ್ಗಳನ್ನು ತೆಗೆಸಬೇಕಾಗಿತ್ತು, ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅಥವಾ ಡ್ರೈನೇಜ್ ಎಲ್ಲಿ ಅದನ್ನು ಹೂಳೆತ್ತಬೇಕು, ಕ್ಲೀನ್ ಆಗಿಲ್ವೋ, ಸರಾಗವಾಗಿ ನೀರು ಹರಿದು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಈಗ ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಬಡಬಗ್ಗರ ಮನೆಗಳನ್ನು ಒಡೆದು ಹಾಕಿದ್ರು, ರಾಜ್ಯ ಕಾಲುವೆ ಮೇಲೆ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಂತೇಳಿ, ಅದೇ ಶೂರತ್ವ ಅಂತ ಅಂದ್ಕೊಂಡ್ರು. ದೊಡ್ಡ ದೊಡ್ಡ ಪ್ರಭಾವಿಗಳ ಮನೆಯನ್ನು ಕೆಡವು ಹಾಕಲಿಲ್ಲ. ಹಾಗಾಗಿನೇ ಬೆಂಗಳೂರಿನ ಈ ಸಮಸ್ಯೆ ಖಂಡಿತವಾಗ್ಲೂ ಇನ್ನು 4-5 ವರ್ಷಗಳಲ್ಲ, ಇನ್ನೂ 100 ವರ್ಷ ಹೋದರೂ ಕೂಡ ಈ ಸಮಸ್ಯೆಗೆ ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ.